ಜೈಲಲ್ಲಿರುವಂತಹ ದರ್ಶನ್ಗೆ ಇದೀಗ ಮತ್ತೊಮ್ಮೆ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ಕೊಲೆ ಕೇಸಲ್ಲಿ ದಾಸನಿಗೆ ಕೈ ಕೊಟ್ಟ ಹಳೆ ಗೆಳೆಯ ಅನ್ನುವಂಥ ಪ್ರಶ್ನೆ ಕಾರಣ ಏನು ಅಂತಂದ್ರೆ ನಿನ್ನೆ ಬಂದಿರುವಂತಹ ಕೋರ್ಟ್ ಇಂದ ಬಂದಿರುವಂತಹ ಆದೇಶ ಏನಿದೆ ಇದರಲ್ಲಿ ಆಲ್ಮೋಸ್ಟ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟ ಆಗೋದು ಫಿಕ್ಸ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಇದೀಗ ಪ್ರದೋಷ್ನ ಮಾಫಿ ಸಾಕ್ಷಿ. ಜೈಲಲ್ಲಿರುವಂತಹ ದರ್ಶನ್ಗೆ ಶುರುವಾಗಿದೆ ಹೊಸ ಟೆನ್ಷನ್. ಕೊಲೆ ಕೇಸ್ಗೆ ಹೆಚ್ಚಿನ ಮಾಹಿತಿ ಇರೋದೇ ಪ್ರದೋಷ್ಗೆ. ಹಾಗಾಗಿ ಪ್ರದೋಷ್ನ ಈಗ ಸದ್ಯಕ್ಕೆ ಸರ್ಕಾರಿ ಸಾಕ್ಷಿ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಅನ್ನುವಂಥದ್ದು ಕೋರ್ಟ್ ಕೊಟ್ಟಿರುವಂತಹ ಆದೇಶ. ಮೇಲ್ಮನವಿ ಸಲ್ಲಿಸುವಂತಹ ಚಿಂತನೆಯಲ್ಲಿದ್ದಂತಹ ದರ್ಶನ್ ಪರ ವಕೀಲರು ಮಾಫಿ ಸಾಕ್ಷಿ ಅರ್ಜಿ ಪರಿಗಣಿಸಿರೋದಂತೆ ಮೇಲ್ಮನವಿ ಕೂಡ ಸಲ್ಲಿಸಿದ್ರು. ಮೇಲ್ಮನವಿ ಸಲ್ಲಿಸದೇ ಇದ್ರೆ ಶೀಘ್ರವೇ ಪ್ರದೋಷ್ ವಿಚಾರಣೆ ಆರಂಭ ಆಗುತ್ತೆ. ಪ್ರದೋಷ್ ಸಾಕ್ಷ್ಯ ವಿಚಾರಣೆಗೆ ಪ್ರಾಸಿಕ್ಯೂಷನ್ ಕೂಡ ಈಗ ಮುಂದಾಗಿದೆ. ಕಾರಣ ಈಗ ನಿನ್ನೆ 59ನೇ CCH ಕೋರ್ಟ್ ಕೊಟ್ಟಿರುವಂತಹ ಆದೇಶ. ಇಷ್ಟು ದಿನ ನನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತ ಹೇಳಿ ಪ್ರದೋಷ್ ಏನು ಅರ್ಜಿಯನ್ನು ಸಲ್ಲಿಸಿದ್ರು ಅಂತಂದ್ರೆ ಪ್ರದೋಷ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಈಗ ಕೋರ್ಟ್ ಅಸ್ತು ಅಂತಿದೆ. ಆದ್ರೆ ಈಗ ಅವಕಾಶ ಇದೆ ಪ್ರದೋಷ್ಗೆ ಹೇಳಿಕೆಯನ್ನ ಕೊಡ್ಲಿಕ್ಕೆ ಅಥವಾ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ. ಬಟ್ ಇಲ್ಲಿ ಬಹಳ ಪ್ರಮುಖವಾಗಿ 3 ಷರತ್ತುಗಳನ್ನ ಕೋರ್ಟ್ ಕೂಡ ಇಟ್ಟಿದೆ. ಏನೇ ಇದ್ರೂ ಕೂಡ ಸತ್ಯ ಮಾತ್ರ ಹೇಳಬೇಕು. ಅವತ್ತು ಏನಾಯ್ತು, ಪಟ್ಟಣಗೆರೆ ಶೆಡ್ಡಲ್ಲಿ ಅವತ್ತೇನೆಲ್ಲ ಆಯ್ತು, A to Z ಪ್ರತಿಯೊಂದು ಘಟನೆ ಪ್ರತಿಯೊಂದು ಸ್ಟೇಟ್ಮೆಂಟ್ ಕೂಡ ಸತ್ಯ ಇರಬೇಕು. ಯಾವುದು ಕೂಡ ಸುಳ್ಳಿರೋ ಹಾಗೆ ಇಲ್ಲ. ಇಫ್ ಇನ್ ಕೇಸ್ ಏನಾದರೂ ಸುಳ್ಳು ಅಂತ ಹೇಳಿ ಏನಾದರೂ ಸಾಬೀತಾಯಿತು ಅಂತಂದ್ರೆ ಮತ್ತೊಮ್ಮೆ ಸುಳ್ಳು ಕೇಸ್ ಅಂತ ಹೇಳಿ ಮತ್ತೊಮ್ಮೆ ಪ್ರದೋಷ್ ಮೇಲೆ ಕೇಸ್ ದಾಖಲಾಗುತ್ತೆ. ಜೊತೆಗೆ ಆರೋಪಿಯನ್ನಾಗಿ ಮತ್ತೊಮ್ಮೆ ಪರಿಗಣಿಸಲಾಗುತ್ತೆ. ಮತ್ತೊಮ್ಮೆ ಈಗಾಗಲೇ 40 ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಆ ವಿಚಾರಣೆಯಲ್ಲಿ ಮತ್ತೊಮ್ಮೆ ಪ್ರದೋಷ್ ಕೂಡ ಒಳಪಡ್ತಾರೆ ಅನ್ನುವಂಥದ್ದು ಕೊಟ್ಟಿರುವಂತ ಒಂದು ಸೂಚನೆ ಕೋರ್ಟ್ನಿಂದ. ಜೊತೆಗೆ ಈ ಒಂದು ಪ್ರಕ್ರಿಯೆ ಏನಿದೆ ಪ್ರಕ್ರಿಯೆ ಮುಗಿಯೋವರೆಗೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲೇ ಪ್ರದೋಷ್ ಇರಬೇಕಾಗುತ್ತೆ. ಇಷ್ಟೆಲ್ಲ ಷರತ್ತುಗಳನ್ನು ಈಗಾಗಲೇ ಕೋರ್ಟ್ ನಿನ್ನೆ ವಿಧಿಸಿದೆ. ಹಾಗಾಗಿ ನಿನ್ನೇನು ಅರ್ಜಿ ವಿಚಾರಣೆ ಇತ್ತು, ಆ ಸಂದರ್ಭದಲ್ಲಿ ಕೋರ್ಟ್ ಈಗ ಪ್ರದೋಷ್ಗೆ ಮಾಫಿ ಸಾಕ್ಷಿ ಅಂತ ಹೇಳಿ ಪರಿಗಣಿಸುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಈಗ ಇರುವಂಥ ಕುತೂಹಲ.